ಬೀದರ್ ಜಿಲ್ಲೆಯಲ್ಲಿ ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಕಿಡಿಗೇಡಿಗಳು ಅಪಮಾನ ಮಾಡಿದ್ದು ಹಾಗೂ ಕಲಬುರಗಿ ನಗರದಲ್ಲಿ ಸತತವಾಗಿ ವೀರಶೈವ ಲಿಂಗಾಯತ್ ಸಮುದಾಯದ ನಾಯಕರ ಮೇಲೆ ಸುಳ್ಳು SC/ST ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಪ್ರಕರಣಗಳು ದಾಖಲಾಗುತ್ತಿರುವುದು, ಅದರ ಜೊತೆಗೆ ಆಂದೋಲನಕಾರಿಗಳ ಮೇಲೆ ಸುಳ್ಳು ಅಟ್ರಾಸಿಟಿ ಪ್ರಕರಣಗಳು ದಾಖಲಿಸುವುದನ್ನು ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಎಂದು RTI ಕಾರ್ಯಕರ್ತ ಸಿದ್ದು ಹಿರೇಮಠ ಅವರು ತಿಳಿಸಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳವರೆಗೆ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ದಿನಾಂಕ 18/1/2020 ವೀರಶೈವ ಲಿಂಗಾಯತ ಯುವ ವೇದಿಕೆ ಕಲಬುರಗಿ ವತಿಯಿಂದ ಏನು ಬೃಹತ್ ಪ್ರತಿಭಟನೆ 3 ವಿಷಯಗಳ ಬಗ್ಗೆ ಖಂಡನೆ ಮಾಡ್ತಾ ಪ್ರತಿಭಟನೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಾರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿಯನ್ನು ಸಲ್ಲಿಸಿದ್ದೇವೆ. 3 ಪ್ರಮುಖವಾದ ಬೇಡಿಕೆಗಳು ಏನಂದರೆ, ಒಂದು, ಬಾಲ್ಗಿ ತಾಲೂಕಿನಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಏನು ಕಿಡಿಗೇಡಿಗಳು ಹಾನಿ ಮಾಡಿದ್ದಾರೆ ಅವರನ್ನು ಕೂಡಲೇ ಬಂಧಿಸಬೇಕು, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವ್ರಿಗೆ ಗಡೀಪಾರು ಮಾಡಬೇಕಂತ ಒಂದು ಬೇಡಿಕೆ. ಎರಡನೇದು, ಜೇವರ್ಗಿಯಲ್ಲಿ ಅಮಾಯಕ ಹೆಣ್ಣು ಮಗಳಿಗೆ ಏನೋ ಅವನು ಕಿರುಕುಳು ಕೊಟ್ಟಿದ್ದಾನೆ, ಮತಾಂಧ ಕಿರುಕುಳು ಕೊಟ್ಟಿದ್ದಾನೆ, ಅವನನ್ನು ಜೈಲಿಗೆ ಹಾಕಿದ್ದಾರೆ. ನಮ್ಮ ಪೊಲೀಸರು ಏನು ಮಾಡ್ತಾರೆ ಅಂದರೆ ಅವರನ್ನು ಜೈಲಿಗೆ ಹಾಕೋದು ಕೈ ತೊಳ್ಕೊಂಡು ಬಿಡ್ತಾರೆ. ಕಠಿಣವಾದ ಶಿಕ್ಷೆ ಮಾಡಕ್ಕೆ ರೆಡಿ ಇಲ್ಲ. ನೇ ಹಿರೇಮಠ ಹುಬ್ಳಿಯಲ್ಲಿ ಹಾಡು ಹೋಗಲೇ ಹೊಡೆದ್ರು ಕೂಡ ಇಲ್ಲಿವರೆಗೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದೀನಿ ಅಂತ ಹೇಳುವ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಕ್ಕೆ ರೆಡಿ ಇಲ್ಲ. ನೀವು ಬರೀ ಹೇಳ್ದಾಯ್ತು ಸಚಿವರೇ, ಮಾಡದೆ ಯಾವಾಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಅವರನ್ನು ಗಲ್ಲಿಗೇರಿಸಿ ಸ್ಟ್ರಿಕ್ಟ್ ಕಾನೂನನ್ನು ತೊಗೊಂಬನ್ನಿ. ಅವನು ಜೈಲಿಗೆ ಹೋಗ್ತಾನೆ, 3 ತಿಂಗಳಲ್ಲಿ ಬೇಲ್ ಮಾಡ್ಕೊಂಡ್ಬರ್ತಾನೆ. ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಬೇಕು. ಏನು ಅತ್ಯಾಚಾರ, ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ಅವ್ರಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಬೇಕು. ಮಹಿಳೆಯರ ಮೇಲೆ ಅತ್ಯಾಚಾರ ಆಗುತ್ತೆ, ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಅವ್ರಿಗೆ ಇಮಿಡಿಯೇಟ್ಲಿ ನ್ಯಾಯ ಸಿಗುತ್ತೆ, ಅವರಿಗೊಂದು ಶಿಕ್ಷೆ ಆಗುತ್ತೆ. ಆದರೆ ಇವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಶೂಟೌಟ್ ಮಾಡೋಕ್ಕೆ ರೆಡಿ ಇಲ್ಲ, ಒಂದು ಕಠಿಣವಾದ ನಿರ್ಧಾರ ಪೊಲೀಸ್ ಇಲಾಖೆ ತೆಗೆದುಕೊಳ್ತಾ ಇಲ್ಲ. ಇನ್ನೊಂದು, ಸುಳ್ಳು ಅಟ್ರಾಸಿಟಿ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖರ ಮೇಲೆ ಮತ್ತು ಆಂದೋಲನ ಶ್ರೀಗಳ ಮೇಲೆ ಮತ್ತು ನನ್ನನ್ನು ಸೇರಿಸಿ ಇವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಕುಗ್ಗಿಸಲು, ನಮ್ಮನ್ನು ಮನೆಯಲ್ಲೇ ಕೂತ್ಕೋಬೇಕಂತ ಹೇಳಿ ಸುಳ್ಳು ಅಟ್ರಾಸಿಟಿ ಹಾಕೋದು, ಜೈಲಿ ಹಾಕೋದು ಕುತಂತ್ರ ಮಾಡ್ತಾ ಇದ್ದಾರೆ. ನಾನು ಈ ಮೂಲಕ ನಮಗೆ ಸಂವಿಧಾನದಲ್ಲಿ ರಚನೆಯಾದ ಎಲ್ಲ ಕಾನೂನು ಕಾಯ್ದೆಗಳನ್ನು ನಾವು ಕೂಡ ಕಾನೂನು ಓದಿದ್ದೇವೆ. ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತೆ ಸುಳ್ಳು ಅಟ್ರಾಸಿಟಿ ಮಾಡುವ ಪೊಲೀಸ್ ಅಧಿಕಾರಿಗಳನ್ನು ಕೇಳಕ್ಕೆ ಇಷ್ಟಪಡ್ತೇನೆ. SC/ST ದೌರ್ಜನ್ಯ ತಡೆ ಕಾಯ್ದೆಯ ವ್ಯಾಖ್ಯಾನ ಏನು, ನಿಮಗೆ ಬೇಕಾ ವ್ಯಾಖ್ಯಾನ ಕಳಿಸ್ಬೇಕಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತಾವು ದಯಮಾಡಿ ವ್ಯಾಖ್ಯಾನ ಓದಿ. ಮಾನ್ಯ ಆಗಸ್ಟ್ 2024 ಮಾನ್ಯ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡಿದೆ ಅದನ್ನು ತಾವು ಓದಿ ತಾವು ನೋಡಿ. ನಿಜವಾಗ್ಲೂ SC/ST ಜನಾಂಗದ ಮೇಲೆ, ಸದಸ್ಯರ ಮೇಲೆ ಅನ್ಯಾಯ ಆದರೆ, ಕಿರುಕುಳ ಆದರೆ, ಅಸ್ಪೃಶ್ಯತೆ ಅವರಿಗೆ ನೀನು ಬರಬೇಡ ಅಂತ ಹೇಳಿದ್ರೆ ಖಂಡಿತವಾಗಿ ತಾವು ಅಟ್ರಾಸಿಟಿ ಮಾಡಿ. ನಾವು ಯಾರು ಬಂದಿದ್ದಾನಂತ ಅವನ ಮುಖನೂ ಗೊತ್ತಿಲ್ಲ, ನಮಗೆ ಅವ್ರ ವಿಳಾಸ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ನೀವು ಅವನು ಹೋಗಿ ಅಟ್ರಾಸಿಟಿ ಮಾಡ್ತಾನೆ, ನಾವು ಕೊಟ್ಟರೆ ನೀವು ಕೇಸ್ ಮಾಡಲ್ಲ. ನಮ್ಗೆ ಹೇಳ್ತೀರಿ ಹೈಕೋರ್ಟಿಗೆ ಹೋಗಂತೇಳಿ, ನಮ್ಗೆ ಹೈಕೋರ್ಟಿಗೆ ಗೊತ್ತಿದೆ, ಸುಪ್ರೀಂ ಕೋರ್ಟಿಗೆ ಗೊತ್ತಿದೆ, ಕಾನೂನು ಗೊತ್ತಿದೆ ಸರ್. ಆದರೆ ತಾವು ಕೂಡ ಅದೇ ಕಾನೂನಿನ ಅಡಿಯಲ್ಲಿ, ಸಂವಿಧಾನ ಅಡಿಯಲ್ಲಿ ಒಂದು ಹುದ್ದೆಯಲ್ಲಿ ಇದ್ದೀರಿ. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ತಾವು ನೋಡಿ. ಅಟ್ರಾಸಿಟಿ ಸುಳ್ಳು ಕೇಸ್ ಹಾಕದೆ ಯಾಕೆ? ನಮ್ಮನ್ನು ಸದೆ ಬಡುವಲ್ಲ, ನಮ್ಮನ್ನು ಸದೆ ಬಡಬೇಕಂತ ನೀವು ಸುಳ್ಳು ಕೇಸ್ ಹಾಕ್ತಾ ಇದ್ರಿ. ಆಂದೋಲನ ಶ್ರೀಗಳಿಗೆ ಸದೆ ಬಡಕ್ಕೆ ಸಾಧ್ಯ ಇಲ್ಲ, ನಮ್ಮ ವೀರಶೈವ ಸಮಾಜದ ಮುಖಂಡರಿಗೂ ಸದೆ ಬಡಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಫೇಸ್ ಮಾಡ್ತೇವೆ ಕಾನೂನಾತ್ಮಕವಾಗಿ. ನಮಗೆ ಕಾನೂನು ಚೆನ್ನಾಗಿ ಗೊತ್ತಿದೆ, ನಾವು ಕಾನೂನು ಪಾಲಕರು. ಯಾರೋ ಒಬ್ಬರು ಮನಸ್ಸಿಗೆ ಬಂದಂಗೆ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರನ್ನು ನೀವು ಅರೆಸ್ಟ್ ಮಾಡಲ್ಲ, ಅವ್ರ ಮೇಲೆ ಒಂದು ಸಿಂಗಲ್ ಕೇಸ್ ಹಾಕಲ್ಲ. ನಾವು ಹೈಕೋರ್ಟಿಂದ ಆರ್ಡರ್ ತಂದರೆ ಒಂದು ಸಣ್ಣ ಕೇಸ್ ಹಾಕ್ತೀರಿ, ಸ್ಟೇಷನ್ ಬೇಲ್ ಮಾಡ್ತೀರಿ, ನಮ್ಮ ಮೇಲೆ ನೋಡಿದ್ರೆ ಅಟ್ರಾಸಿಟಿ ಹಾಕ್ತೀರಿ. ಸರ್, ನನ್ನ ಕಾರಿಂದ ಇಳದೇ ಇಲ್ಲ, ಕಾರ್ದಿಂದ ಇಳಿದಿಲ್ಲ ಅಂದ್ರೂ ಕೂಡ ಅವನು ಯಾರಂತ ನಂಗೆ ಗೊತ್ತೂ ಇಲ್ಲ, ಅವ್ರ ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿರಬೇಕು, ಅವ್ರಿಗೆ ನಾನು ದೌರ್ಜನ್ಯ ಮಾಡಿರಬೇಕು, ಅವ್ರಿಗೆ ನಾನು ಬೈದಿರಬೇಕು, ನೀನು ಮುಟ್ಟಬೇಡ ಅಂದಿರಬೇಕು, ಅವಾಗ ನೀವು ಅಟ್ರಾಸಿಟಿ ಮಾಡಿ ಸರ್. ಅದನ್ನು ಬಿಟ್ಟು ನೀವು ಸುಳ್ಳು ಕೇಸ್ ಹಾಕೋದು, ನಮಗೆ ಜೈಲು ಹಾಕಬೇಕು, ನಮ್ಮನ್ನು ಸದೆ ಬಡಿಬೇಕಂತ ನಿಮ್ಮ ಉದ್ದೇಶ ಇದೆ.
ದಯಮಾಡಿ ನಿಮ್ಮ ತಲೆಯನ್ನು ತೆಗೆದುಬಿಡಿ. ನಾವು ಯಾವುದಕ್ಕೂ ಹೆದರಲ್ಲ. ಕಾನೂನನ್ನು ದಿನಾಲೂ ಓದ್ತೇವೆ. ದಿನ 2 ಗಂಟೆ ಕಾನೂನು ಓದ್ತೀನಿ ನಾನು, ಒಂದೊಂದು ಕಾಯ್ದೆ ಕಾನೂನು ಓದ್ತೇನೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ತಾವು SC/ST ದೌರ್ಜನ್ಯ ತಡೆ ಕಾಯ್ದೆಯ ವ್ಯಾಖ್ಯಾನ ಇನ್ನೊಂದು ಸಲ ಓದಿ, ಈ ಥರ ಆದರೆ ದಯಮಾಡಿ ಮಾಡಿ. ಯಾವುದೇ ನಾವು ಸಮಾಜದವರು ಆ ಥರ ಮಾಡಿದ್ರೆ ನಾವು ಸಮಾನತೆಯನ್ನಿದ್ದೇವೆ. ಮಠ ಮಾನ್ಯಗಳು ಕೂಡ ತಾವು ನೋಡಿ ಸಮಾನತೆಯ ಸಂದೇಶವನ್ನು ಸಾರ್ತಾ ಇದೆ. ಆದರೆ ನೀವೇನು ಮಾಡ್ತಾ ಇದ್ರಿ? ಸುಳ್ಳು ಕೇಸ್ ಹಾಕೋದು, ಅವರನ್ನು ಒಳ ಹಾಕಬೇಕು, ಅವರನ್ನು ಸದೆ ಬಡಿಬೇಕು. ನೀವು ಮಾಡಿದ ಅಕ್ರಮಗಳನ್ನು ಹೊರಗೆ ಹಾಕಬಾರ್ದು ಅಂತ ನಿಮ್ಮ ಉದ್ದೇಶ ಇದೆ. ನೀವು ಭೂ ಹಗರಣ ಮಾಡಿಲ್ವಾ? ಎಷ್ಟು ಹಗರಣ ಮಾಡಿದ್ದೀರಿ? ನಿಮ್ಮ ಹಗರಣ ದಾಖಲೆ ನಾವು ತೆಗಿತೇವಂದರೆ ನಾವು ಬ್ಲ್ಯಾಕ್ ಮೇಲ್ ಮಾಡ್ತೀವಿ ಅಂತ ಹೇಳೋದು. ನೀವೇನು ಮಾಡ್ತೀರಿ? ಎಷ್ಟು ಲೂಟಿ ಮಾಡಿದ್ರೆ ಅಂತ ಗೊತ್ತಿಲ್ವ ನಿಮಗೆ? ನಮ್ಮ ಹತ್ರ ದಾಖಲೆ ಇದೆ, ನಮ್ಮನ್ನು ಕೇಸ್ ಹಾಕಿ ನಿಮ್ಮನ್ನು ಒಳ ಹಾಕಬೇಕಂತ ನಿಮ್ಮ ಉದ್ದೇಶ ಇದೆ. ಆದರೆ ನಾವು ಇಂಥ ಸುಳ್ಳು ಕೇಸ್ಗಳಿಗೆ ಹೆದರೋದಿಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ನೀವು ಸುಳ್ಳು ಅಟ್ರಾಸಿಟಿ ಇರ್ಬೋದು, ಸುಳ್ಳು ಕೇಸ್ ಹಾಕೋದಿರ್ಬೋದು, ನಾವು ಯಾವುದಕ್ಕೂ ಅಂಜಲ್ಲ. ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡ್ತೇವೆ. ಈ ಥರ ಏನು ನಾವು ಯಾಕಂದರೆ ಪ್ರತಿಭಟನೆ ಮಾಡೋದು ಮೂಲಭೂತ ಹಕ್ಕಿದೆ. ನಮಗೆ ಯಾವುದೇ ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸಮಾಧಾನದಿಂದ ಈ ಥರ ನಾವೆಲ್ಲ ಸಮಾಜದವರು ಬಂದು ನೀವು ಮಾಡಿದ ದೌರ್ಜನ್ಯ ಏನಿದೆ ನಮ್ಮ ಮೇಲೆ ಅದನ್ನು ಪ್ರತಿಭಟನೆ ಮಾಡುವ ನಮ್ಮ ಮೂಲಭೂತ ಹಕ್ಕು ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ನಮಗೂ ಕೂಡ ನಿಮಗೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟು ಹಕ್ಕಿದೆ. ಸೊ ಈ ಥರ ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಿ, ಮೊದಲು ಕಾನೂನಾತ್ಮಕವಾಗಿ ಮಾಡಿ. ತಪ್ಪು ಯಾರು ಮಾಡಿದಾರೋ ಅವ್ರಿಗೆ ಕಾನೂನಾತ್ಮಕ ಮಾಡಿ, ನಾನು ಬೇಡನಲ್ಲ. ಆದರೆ ಸುಳ್ಳು ಕೇಸ್ ಹಾಕೋದು, ನಮ್ಮನ್ನು ಸದೆ ಬಡಿಯುವ ಪ್ರಯತ್ನ ನೀವು ಮಾಡ್ತಾ ಇದ್ದರೆ ಖಂಡಿತವಾಗಿ ನಾನು ಹೇಳ್ತೇನೆ, ನಾವು ಯಾವುದಕ್ಕೂ ಹೆದರಲ್ಲ. ನಮ್ಮ ಹಿಂದೆ ಲಕ್ಷಾಂತರ ನಮ್ಮ ವೀರಶೈವ ಸಮಾಜದ ಮುಖಂಡರಿದ್ದಾರೆ. ನಾವು ಕಾನೂನಾತ್ಮಕವಾಗಿ ಇದ್ದೇವೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ, ಮನವರಿಕೆ ಆಗಿದೆ. ಸೊ ದಯಮಾಡಿ ಮಾನ್ಯ ಪೊಲೀಸ್ ಆಯುಕ್ತರಿಗಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳನ್ನು ರಿಕ್ವೆಸ್ಟ್ ಮಾಡ್ತೇನೆ, ಈ ಥರ ಸಮಾಜದ ಮೇಲೆ ಸುಳ್ಳು ಕೇಸ್ ಹಾಕೋದು, ಅವರನ್ನು ಸದಿ ಬಡಿಯೋದು ಮಾಡೋದನ್ನು ನಿಲ್ಲಿಸಿ. ಮೊದಲು ನಾವು ಕಾನೂನಾತ್ಮಕವಿದ್ದೇವೆ. ನಾವು ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ನಾವು ಕೂಡ ಪೂಜ್ಯ ಭಾವನೆಯಿಂದ ನೋಡ್ತೇವೆ. ನಮ್ಮ ಮನೆಯಲ್ಲೂ ಕೂಡ ಇದೆ, ಬನ್ನಿ ತೋರಿಸ್ತೀನಿ ನಾನು. ನಮಗೆ ಕಾನೂನು ಸಂವಿಧಾನ ಮೊದಲು ಮುಖ್ಯ, ಅದರ ಫಸ್ಟ್ ನಾವು ಮ್ಯಾಲಿಟ್ಟೆ ಪ್ರಿಫರೆನ್ಸ್. ಅದರಂತೆ ತಾವು ಈ ಥರ ಸುಳ್ಳು ಕೇಸ್ ಹಾಕೋದನ್ನು ಬಿಟ್ಟು ಕಾನೂನಾತ್ಮಕವಾಗಿ ಮಾಡಿ. ತಪ್ಪು ಮಾಡಿದ್ದೇವಾ ಶಿಕ್ಷೆ ಆಗಲಿ, ಅದನ್ನು ಬಿಟ್ಟು ಒಬ್ಬ ಸಣ್ಣ ಮಗುವಿಗೆ ದೌರ್ಜನ್ಯ ಮಾಡ್ತಾನೆ, ಅವನನ್ನು ಒಯ್ದು ಜೈಲಲ್ಲಿಟ್ಟು ಅವನಿಗೆ ಊಟ ಕೊಡ್ತೀರಿ. ರಾಬರಿ ಆಗುತ್ತೆ, ಅವನಿಗೆ ಹಿಡಿಯೋಕ್ಕಾಗಲ್ಲ. ನಿಮಗೆ ದೊಡ್ಡ ರಾಬರಿ 2 ದಿನದಲ್ಲಿ ಎಷ್ಟು ದೊಡ್ಡ ರಾಬರಿ ಆಗಿದೆ ಹಿಡಿದಿದ್ದೀರ ತಾವು. ಮೊದಲು ಅದು ಮಾಡಿ ಸರ್. ಭಯದ ವಾತಾವರಣ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಆಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ. ಯಾರಿಗೂ ಕೂಡ ಓಡಾಡಬೇಕಾದ್ರೆ ಅಂಜಿಕೆ ಬರ್ತಾ ಇದೆ. ರಾತ್ರಿ ಅಂತೂ ಬಿಜಾಪುರದ ನೀನು ನೋಡಿರ್ಬೋದು, ಓಡಾಡಕ್ಕಾಗ್ತಾ ಇಲ್ಲ. ಯಾರ್ಯಾರೋ ಬರ್ತಾ ಇದ್ದಾರೆ, ಯಾವುದ್ಯಾವುದೋ ರಾಜ್ಯದಿಂದ ಬಂದು ರಾಬರಿ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ನಿಂದಿರಬೇಕಂದ್ರೆ ಕಾನೂನು ಸುವ್ಯವಸ್ಥೆ, ಪೊಲೀಸ್ ಅಧಿಕಾರಿಗಳು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು. ಅಂದಾಗ ಮಾತ್ರ ಇವೆಲ್ಲ ದೌರ್ಜನ್ಯಗಳು ನಿಲ್ಲುತ್ತವೆ ಅಂತ ಹೇಳ್ತಾ ಇನ್ನೊಂದು ಸಲ ನಾನು ಹೇಳ್ತೇನೆ, ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ಮೇಲೆ ಸುಳ್ಳು ಕೇಸ್ ಹಾಕಿದರೆ ನಾವು ಖಂಡಿತ ಬಿಡೋದಿಲ್ಲ. ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೇವೆ. ಮೂಲಭೂತ ಹಕ್ಕಾದ ಈ ಥರ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಡುತ್ತಾ ಇನ್ನೊಂದು ಸಲ ತಾವು ಎಲ್ಲ ಕಾಯ್ದೆ ಕಾನೂನು ವ್ಯಾಖ್ಯಾನಗಳನ್ನು ಓದಿ ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತೊಗೋಬೇಕು. ನಾವು ಕೊಟ್ಟದ್ದು ಕೂಡ ಕೇಸ್ ಮಾಡಬೇಕು. ನಾವು ಕೊಟ್ಟದ್ದು ಕೇಸ್ ಆಗಲ್ಲ. ಯಾವನೋ ಬಾಯಿ ಬಂದಂಗೆ ಬೈತಾನೆ. ಮಾನ್ಯ ಗೃಹ ಸಚಿವರಿಗೆ ಬಾಯಿ ಬಂದಂಗೆ ಬೈದರೂ ಕೂಡ ತಾವೇನು ಮಾಡಲ್ಲ. ಅಂತ ಒಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಪವರ್ಫುಲ್ ಹೋಮ್ ಮಿನಿಸ್ಟರ್, ಬೈತಾರೆ. ನೀವೇನಾದ್ರೂ ಆ್ಯಕ್ಷನ್ ತೊಗೊಂಡಿದ್ದೀರಾ? ಕಲಬುರಗಿಯಲ್ಲಿ ಕೊಟ್ಟೂರು ಮಠದಿಂದ ಗಂಜ್ವರೆಗೂ ಎಲ್ಲಿ ಬೇಕಲ್ಲಿ ಹೊಡಿತಾರೆ, ಎಲ್ಲಿ ಬೇಕಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾರೆ. ನೀವೇನಾದರೂ ಮಾಡಿದ್ದೀರಾ? ಮಾಡಿಲ್ಲ. ಕಾನೂನು ಎಲ್ಲರಿಗೂ ಒಂದೇ ಸರ್, ನನಗೂ ಒಂದೇ, ಅವರಿಗೂ ಒಂದೇ. ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿರ್ತಕ್ಕಂಥ ನಾಗರಿಕರಿಗೆ ಒಂದೇ ಕಾನೂನಿದೆ. ಹಾಗಾಗಿ ಒಂದೇ ಆ್ಯಕ್ಷನ್ ಆಗಲಿ. ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕೋದು, ಅವ್ರ ಮೇಲೆ ಬಿಡೋದು ಬೇಡ. ತಾವು ದಯಮಾಡಿ ಯಾರು ಏನು ಮಾಡಿದ್ದಾರೆ ಅವ್ರ ಮೇಲೆ ಕರೆಕ್ಟ್ ತಾವು ವೆರಿಫೈ ಮಾಡಿ ಪಂಚನಾಮ ಮಾಡಿ ಕೇಸ್ ಹಾಕಿ. ನಾವು ಸಿದ್ಧರಿದ್ದೇವೆ. ಆದರೆ ಸುಳ್ಳು ಕೇಸಿಗೆ ನಾವು ಯಾವುದೇ ವಿಷಯಕ್ಕೂ ಹೆದರಲ್ಲ ಅಂತ ಈ ಮಾಧ್ಯಮ ಮೂಲಕ ನಾನು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ನಮ್ಮ ಮೇಲೆ ಏನು ಸುಳ್ಳು ಕೇಸ್ ಮಾಡ್ತಾ ಇದ್ದಾರೆ ಆ ಅಧಿಕಾರಿಗಳನ್ನು ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೇನೆ. ನಮಸ್ಕಾರ.